ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವೇ ಜನ ಸುಖಿನೋ ಭವಂತು. ಮುತ್ತಣ್ಣವ್ರೆ, ಹಾರ ಹಾಕಮ್ಮ. ಮುತ್ತಣ್ಣವ್ರೆ, ತಾಯಿ ಅಸ್ತು ಅಂತ ಹೇಳಿದಾಳೆ. ಈಗ ಪೂಜೆ ಶುರು ಮಾಡ್ಬೋದು. ಸರಿ ಪುರೋಹಿತ್ರೆ, ಎಲ್ಲರೂ ಬನ್ನಿ. ಬನ್ನಿ. ಬೆಳ್ಳಿಯಮ್ಮ, ಪೂಜೆಗೆಲ್ಲ ಸಿದ್ಧವಾಗಿದೆ. ಎಲ್ಲ ಕಳಸಗಳಿಗೂ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡಮ್ಮ. ಸುಷ್ಮಿತಾ, ನಮ್ಮ ಬಿಲ್ಗೆ ಯಾವುದು ಅಂತ ನೋಡ್ಕೊಂಡಿದೆ ಅಲ್ವಾ? ಯಾವುದಾದ್ರೇನು, ಆ ನೀರು ಸುರಿಯೋದೆ ಬೆಳ್ಳಿಗಲ್ವಾ? ಬೆಳ್ಳಿಗೆ ಕಷ್ಟ ಅಂತ ಬಂದರೆ ಅದು ನನ್ನಿಂದನೇ ಬರಬೇಕು. ಅವಳು ಕಣ್ಣೀರು ಸುರಿಸಿದ್ರೆ ಅದಕ್ಕೆ ನಾನೇ ಕಾರಣ ಆಗಿರ್ಬೇಕು. ಅದೇ ನನ್ನ ಆಸೆ, ತಿಳಿತಾ? ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ? ಅಲ್ಲಿ ಬಿಲ್ಗೆಯಲ್ಲಿರೋದು ಬರೀ ನೀರು ಮಾತ್ರ ಅಲ್ಲ, ಮತ್ತೆ ನೀರಿನ ಜೊತೆ ತುರ್ಕೆ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ. ನೀವು ಯಾರಿಗೂ ಗೊತ್ತಾಗದಿರೋ ಹಾಗೆ ಈ ಕೆಲಸ ಮಾಡಿದ್ದೀರ. ಆದರೆ ಇವರು ಬೆಳ್ಳಿಗೆ ಕಣ್ಣೀರು ಹಾಕಿಸ್ಬೇಕು ಅಂತಲೇ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಚೇತು, ಬಾರಪ್ಪ ಇಲ್ಲೇ. ಸಾಲಾಗಿ 7 ಮನೆ ಇಡಪ್ಪ. ಅದಕ್ಕೆ ಅಭಿಷೇಕ ಇರೋದು ಬೆಳ್ಳಿ ಒಬ್ಳಿಗೆ ಅಲ್ವಾ? ಮತ್ತೆ ಇಲ್ಲಿ ಯಾಕೆ 7 ಮನೆ ತಂದಿಡ್ತಾ ಇದ್ದಾರೆ? ಬನ್ನಿ ಅಮ್ಮ, 7 ಜನ ಕನ್ಯಾಮಣಿಗಳು ಒಬ್ಬೊಬ್ಬರಾಗಿ ಮನೆ ಮೇಲೆ ಕೂತ್ಕೊಳ್ಳಿ. ಅಲ್ಲ ಪುರೋಹಿತ್ರೆ, ಅಭಿಷೇಕ ಇರೋದು ಬೆಳ್ಳಿಗೆ, ನಾವೆಲ್ಲ ಯಾಕೆ ಕೂತ್ಕೋಬೇಕು? ಏನಮ್ಮ ಈಗ ಕೇಳ್ತಾ ಇದ್ದೀರಾ? ನೀವು ಸರಿಯಾಗಿ ಪೂಜೆ ವಿಧಾನನೇ ತಿಳ್ಕೊಂಡಿಲ್ಲ. ನೀವ್ ಹೇಳಿದ ಪ್ರಕಾರ ಬೆಳ್ಳಿನ ಮನೆ ಮೇಲೆ ಕೂರಿಸಿ ನಾವು ಅಭಿಷೇಕ ಮಾಡ್ಬೇಕು ಅಂತ ಅಲ್ವಾ? ಇಲ್ಲ ಇಲ್ಲ, ಪೂಜೆ ಪ್ರಕಾರ ನಿಮ್ಮನ್ನು ಕೂರಿಸಿ ಬೆಳ್ಳಿ ಅಮ್ಮ ಅಭಿಷೇಕ ಮಾಡಬೇಕು. ನೋಡಿ ಅಮ್ಮ, ಬೆಳ್ಳಿ ಅಮ್ಮ 7 ಜನ ಮದುವೆ ಆಗದಾರ ಹೆಣ್ಮಕ್ಳಿಗೆ ಅಭಿಷೇಕ ಮಾಡಿದ್ರೆ ದೋಷ ಪರಿಹಾರ ಆಗುತ್ತೆ. ಇದು ಪೂಜಾ ವಿಧಾನ. ಬಾಣ ಏನೋ ಸೂಪರ್ ಆಗಿದೆ ಅಂತ ಎಳೆದ್ಬಿಟ್ಲು. ಅದು ನೋಡಿದ್ರೆ ವಾಪಸ್ ಬಂದು ಇವಳಿಗೆ ತಗ್ಲಾಕೋತು. ಎಲ್ಲ ನೋಡಬೇಕು ನನ್ನ ಕರ್ಮ. ನೀವೇ ಪೂಜೆ ವ್ಯವಸ್ಥೆ ಮಾಡಿಕೊಂಡು ನಿಮಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ಬನ್ನಿ ಕೂತ್ಕೊಳ್ಳಿ. ಏನಾಯ್ತು ಮಾಯಾ? ಏನಿಲ್ಲ ಮಾವ. ಬೆಳ್ಳಿಯಮ್ಮ, ಎಲ್ರಿಗೂ ಹೂನಾರ ಹಾಕಮ್ಮ.
ಮಾಯಾ ನನ್ನ ಕಣ್ಣಿಗೆ ಕುರಿ ಹಾಕಿ ಕಾಣಿಸ್ತಿದ್ದಾಳೆ ಪಾಪ. ದುಡ್ಡು ಕೊಟ್ಟು ಕಳಿಸಿದಲ್ದೆ ಈಗ ಇದನ್ನು ನಾನೇ ಅನುಭವಿಸ್ಬೇಕಾ? ಹಾಗೆ ಎಲ್ಲರ ಹಣೆಗೂ ವಿಭೂತಿ ಇಡಮ್ಮ, ಕೊಡಮ್ಮ. ಬೆಳ್ಳಿಯಮ್ಮ, ಈಗ ಅಭಿಷೇಕ ಶುರು ಮಾಡ್ಬೋದು. ಬಿಂದಿಗೆ ಮಿಕ್ಸ್ ಆಗಿದೆ ಓಕೆ, ಆದರೆ ನಾವಿಬ್ರು ತಂದಿದ್ದ ಬಿಂದಿಗೆಯಲ್ಲಿ ಇದು ಒಂದಾಗಿದ್ರೆ ಏನು ಮಾಡೋದು? ಮಹಿಕಾ, ಈ ಹೂವಿನ ಹಾರದಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಪೂಜೆ ಮಾಡಿ ಅಭಿಷೇಕ ಮಾಡಮ್ಮ. ಏನಾಯ್ತು ಮಾಯಾ? ಏನಿಲ್ಲ ಮಾವ, ಮನೆ ಮೇಲೆ ಕೂತು ತುಂಬ ದಿನ ಆಗಿತ್ತು. ಕಾಲು ಸ್ವಲ್ಪ ಸ್ಟ್ರೆಚ್ ಮಾಡೋಣ ಅಂತ ಮಾಡಿದೆ, ಅದು ಬಿಂದಿಗೆ ಬಿದ್ದೋಯ್ತು. ಐಮ್ ಸಾರಿ ಮಾವ, ನನಗೆ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಿಲ್ದೆ ಮಾಯಾ? ನೀನ್ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ಒಂದ್ ಪೂಜೆಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ? ಇನ್ನು 2 ಪೂಜೆ ಇದೆ, ಅದನ್ನೆಲ್ಲ ಹೇಗೆ ನಡ್ಸ್ಕೊಡ್ತೀಯಾ? ಪರವಾಗಿಲ್ಲ ಬಿಡಿ, ನೀರು ತಾನೇ ಹೋದ್ರೆ ಹೋಯ್ತು. ನೋಡಮ್ಮ, ದೇವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ಇನ್ನೊಂದ್ಸರಿ ಕಲ್ಯಾಣಿಲಿ ಹೋಗಿ ನೀರು ತಾಮಾರಮ್ಮ. ಸರಿ ಪುರೋಹಿತ್ರೆ. ಹಲೋ, ಹೇಳಿ ಅದಕ್ಕೆ. ಹುಷಾರಾಗೇನೋ ಇದ್ದೀನಿ. ಎಲ್ಲ ಪೂಜಾರಿ ಮಾಡಿದ ಎಡವಟ್ಟಿಂದ ನಾನೀಗ ಅಭಿಷೇಕ ಮಾಡಿಸ್ಕೋಬೇಕು. ಸರಿ ಅದಕ್ಕೆ, ಅಲ್ಲಿಗೆ ಬರ್ತಾ ಇದ್ದೀನಿ. ಹೋಗು ಹೋಗು ಹೋಗು, ಬಿಂದಿಗೆಯಲ್ಲಿ ಏನಿದೆ ಅನ್ನೋದು ನಿನ್ಗೆ ಈಗ ಗೊತ್ತಾಗಲ್ಲ.
ಭರತನಾಟ್ಯ ಮಾಡಕ್ ಶುರು ಮಾಡ್ತೀಯಲ್ಲ ಆಗ ನಿಂಗೆ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಕೇಡ್ ಬಯಸಿದ್ರೆ ಯಾವತ್ತೂ ನಿನ್ಗೆ ಒಳ್ಳೇದಾಗಲ್ಲ ಅನ್ನೋದು ಇವತ್ತಾದ್ರೂ ಗೊತ್ತಾಗುತ್ತೆ. ಹೋಗು ಮಾಯಾ, ಹೋಗು. ಸದ್ಯ ಜಸ್ಟ್ ಮಿಸ್ ಆದೆ. ಹೇಗೋ ಡ್ರಾಮಾ ಮಾಡಿ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಮೈಯೆಲ್ಲ ಬೆಂಕಿ ಹತ್ಕೊಂಡು ತುರ್ಕಿಯಿಂದ ಸಾಯ್ತಿದ್ದೆ. ಮಾಯಕ್ಕ ಕೈ ಮುಗಿರಿ. विनाशाय च दुष्कृताम् धर्म संस्थापनार्थाय संभवामि युगे युगे. ತುರ್ಕೆ ಸೊಪ್ಪಿರೋ ನೀರ್ನ ಒದ್ದು ಬೀಳ್ಸಿದ್ಲು. ಮತ್ತ್ಯಾಕೆ ಈ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ. ಮಾಯಮ್ಮನವರೇ, ಒಂದು ನಿಮಿಷ. ಹಾಗೆಲ್ಲ ಮಧ್ಯದಲ್ಲಿ ಎದ್ದೇಳಬಾರ್ದು. ಪೂಜೆ ಮುಗಿಯೋವರೆಗೂ ನೀವು ಹಾಗೇ ಕೂತಿರ್ಬೇಕು. ಬೆಳಿಯಮ್ಮ, ಹೋಗಿ ಪೂಜೆ ಮುಗಿಸ್ಬಿಡಿ. ಪುರೋಹಿತ್ರೆ, ಈಗ ಮೇಲೆ ಹೇಳ್ಬೋದಾ? ಹಾ, ಎದ್ದೇಳಬಹುದು ಈಗ. ಮಾಯಮ್ಮನವ್ರೆ, ಅದೇನೇ ಆಗಲಿ ಮುಂದೆ ನಿಂತು ಪೂಜೆನ ತುಂಬ ಚೆನ್ನಾಗಿ ನಡೆಸ್ಕೊಟ್ರ. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿಲ್ಲಿ. ಏನಾಯ್ತು ಮಾಯಾ ನಿನ್ಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಅದಕ್ಕೆ ಮಾಯಾ, ಮನೆಗೆ ಹೋಗಿ ಡ್ಯಾನ್ಸ್ ಮಾಡ್ಬೋದು. ಇಲ್ಲಿ ಯಾಕೆ ಹೇಗೆ ಆಡ್ತಿದ್ಯಾ ನೀನು? ನನ್ನ ಕಷ್ಟ ನನಗೆ ಸ್ವರ್ಗನೇ ಭೂಮಿ ಮೇಲೆ ಬಂದಂಗೆ ಆಗ್ತದೆ. ಪೂಜೆ ಪೂರ್ತಿಯಾಗಿ ಆಗಿದೆ. ನೀನ್ ನೋಡಿದ್ರೆ ಸ್ವರ್ಗ ಅಂತಿದ್ಯಲ್ಲ. ಅದಕ್ಕೆ ಎಲ್ಲ ವಿಷಯನೂ ಡೀಟೇಲ್ ಅಲ್ಲಿ ಹೇಳಕ್ ಆಗಲ್ಲ. ಅಯ್ಯೋ ಮಾಯಾ, ಏನೇ ಆದ್ರೂ ಮನೆಗೆ ಹೋಗಿ ಮಾತಾಡೋಣ ಬಿಡು. ಅದಕ್ಕೆ ಯಾಕೆ ನನ್ನ ಕಾಲಿಗೆ ಬೀಳ್ತಿದ್ಯಾ? ನಿಮ್ಮ ಕಾಲಿಗ ಮುತ್ತಣ್ಣವರೇ, ತಾಯಿ ಅನುಗ್ರಹದಿಂದ ಮೊದಲನೇ ಪೂಜೆ ಎಲ್ಲ ಚೆನ್ನಾಗಿ ನೆರವೇರಿದೆ. ಮೊದಲೇ ನಿಲ್ಲಕ್ಕಾಗ್ತಿಲ್ಲ, ಇದ್ರ ಮೇಲೆ ಇವ್ರದ್ದು ಬೇರೆನಾ? ಇದೇ ರೀತಿ 2 ಪೂಜೆನೂ ನೆರವೇರಿಸಿದ್ರೆ ಬೆಳ್ಳಿ ಬಂದಿರೋ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಪುರೋಹಿತ್ರೆ. ಪ್ರಾಣ ಇಲ್ಲಿ ಹೋಗ್ತಿದೆ. ಬೆಳ್ಳಿಗೆ ಒಳ್ಳೇದಾಗ್ಬೇಕಂತ ಮುಟ್ಕೊಂಡು ಮಾವ, ನನ್ಗೆ ಯಾಕೋ ಜ್ವರ ಬಂದಂಗೆ ಆಗ್ತದೆ. ನಮ್ಮ ಮನೆಗೆ ಹೋಗ್ಲಾ? ಜ್ವರನ? ಹಾಸ್ಪಿಟ್ಲಿಗೆ ಹೋಗೋಣವಾ? ಬೇಡ ಬೇಡ, ನಾನು ಮನೆಗೆ ಹೋಗ್ತೀನಿ ಮಾವ. ಅಲ್ಲ, ಮನೆಯವ್ರಿಗೂ ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಮಾವ. ಸರಿ,
ಒಂದು ಕೆಲಸ ಮಾಡು, ಶರ್ಮಿಳಾ ಸುಷ್ಮಿತಾ ಇದ್ದಾರಲ್ಲ ಅವ್ರ ಜೊತೆನೇ ಹೊರಡು. ನಾನು ಹೋಗ್ತೀನಿ, ನಾನು ಒಬ್ಳೆ ಆರಾಮಾಗಿ ಹೋಗ್ತೀನಿ. ಮಾಯಾ, ಅಯ್ಯೋ, ಯಾರಾದ್ರೂ ಇದೀರಾ ಮನೇಲಿ? ಅಯ್ಯೋ, ಮಾಯಾ 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 ಎಲ್ಲಿದ್ಯಾ ಮಾಯಾ? ಸುಷ್ಮಿತಾ, ಇಲ್ಲಿ ಬೆನ್ನು. ಮಾಯಾ, ನಾನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ನೀವ್ ಏನ್ ಬೇಕಾದ್ರೂ ಹೇಳಿ ಅತ್ತಿಗೆ, ಈ ಕಟ್ತಲ್ ಮಾತ್ರ ನಿಲ್ಸಿ. ಮುಂಚೆ ಒಂದ್ಸಲ ನಿನಗೆ ಹೀಗೆ ಆದಾಗ ಬೆಳ್ಳಿ ನಿನಗೆ ವಿಭೂತಿ ಹಚ್ಚಿದ್ಲು, ನೆನ್ಪಿದ್ಯಾ? ಅದಕ್ಕೆ ಆಪತ್ತಿಗೆ ಪಾಪ ಇಲ್ಲ ಅನ್ನೋ ಹಾಗೆ ಬೆಳ್ಳಿ ಪೂಜೆ ಮಾಡಿರೋ ವಿಭೂತಿ ತಂದು ಹಚ್ಚಿದ್ರೆ ಸರಿ ಹೋಗ್ಬೋದು. ಮಾಯಾ, ಸರಿ, ಏನಾದ್ರೂ ಮಾಡಿ. ಬೆಳ್ಳಿ ಬೆಳ್ಳಿ, ದೇವ್ರ ಮುಂದೆ ಪೂಜೆ ಮಾಡಿಟ್ಟಿರೋ ವಿಭೂತಿ ತಗೊಂಡ್ ಬಾ. ಬಂದೆ ಅಕ್ಕ. ಬೆಳ್ಳಿ ಎಲ್ಲ ಹೋಗ್ತಿದ್ಯಾ? ಮಾಯಕ್ಕ ಏನೋ ಅಳ್ತಿದ್ದಾರೆ ಹರಿಣಿ. ಶರ್ಮಿಳಕ್ಕನೂ ಅಲ್ಲೇ ಇದ್ದಾರೆ, ಅವ್ರು ಕರೀತಾ ಇದ್ರು. ಒಂದೇ ನಿಮಿಷ ಬಂದೆ ಅಕ್ಕ, ಬಂದೆ. ಅಳೋದಾ? ಪಿಕ್ಚರ್ ಈಗಷ್ಟೇ ಶುರು ಆಗಿದೆ ಬೆಳ್ಳಿ, ಕ್ಲೈಮ್ಯಾಕ್ಸ್ ಅಲ್ಲಿರೋದು ಮಜಾ. ಮಾಯಾ, ತಲೆನೋವನ್ನ ಕರೆದಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊ, ಎಲ್ಲ ಸರಿ ಹೋಗ್ಬಿಡತ್ತೆ. ಮಾಯಕ್ಕ, ಬಾ ಬೆಳ್ಳಿ. ಸುಮ್ಮನೆ ಬೆಳ್ಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ಅತ್ತಿಗೆ ಹೇಳ್ತಿದ್ದೆ, ಆದ್ರೆ ಈ ಸುಷ್ಮಿತಾ ಮತ್ತೆ ಅತ್ತಿಗೆ ಕೇಳಲೇ ಇಲ್ಲ ನೋಡು. ತೊಂದ್ರೆ ಏನೂ ಇಲ್ಲ ಅಕ್ಕ, ನೀವು ಬೇಗ ಗುಣ ಆದ್ರೆ ಅಷ್ಟೇ ಸಾಕು. ಒಂದ್ ನಿಮಿಷ ಇರಿ. ಅಕ್ಕ, ಇದು ವಿಭೂತಿ, ಇದು ಹಚ್ಚಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ. ಬಿಡು ಬೆಳ್ಳಿ, ಮೊದ್ಲೇ ಉರಿತದೆ ಕೆಡಿತದೆ, ನೀನ್ ಬೇರೆ ಪ್ರಾಣದಿಂದಕ್ಕೆ ಬರ್ತಿದ್ಯಾ, ಸುಮ್ಮನೆ ಹೋಗು. ಇಲ್ಲ ಅಕ್ಕ, ಇದು ವಿಭೂತಿ, ಸ್ವಲ್ಪ ಹಚ್ಚಿದ್ರೇನೆ ಎಲ್ಲ ಸರಿ ಹೊಟ್ಟೋಗತ್ತೆ. ಊರಿನೂ ಕಡಿಮೆ ಆಗಲ್ಲ, ಏನೂ ಆಗಲ್ಲ. ನಾನೇ ಡೈರೆಕ್ಟ್ ಮೇಲೆ ಹೋಗ್ತೀನಿ ಅನ್ಸುತ್ತೆ. ನೋಡು ಬೆಳಿ, ನನಗೆ ಜಾಸ್ತಿ ಕೋಪ ಬರೋಕ್ಕೂ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು. ಸುಷ್ಮಿತಾ, ಕಳ್ಸೋಳುನ. ಅದಕ್ಕೆ ನೀವಾದ್ರೂ ಹೇಳಿ. ಇಲ್ಲ ಮಾಯಕ, ನಿಜವಾಗ್ಲೂ ಸರಿ ಹೋಗುತ್ತೆ. ಬೆಳ್ಳಿ ಹೇಳ್ತಿದ್ದಾಳಲ್ವಾ, ಹಚ್ಚಿದ್ ಸಾಕು, ನೀನು ಹೋಗು. ಹೋಗ್ತೀಯ ಇವಾಗ? ಹೋಗು.